260 ಸರ್, 260 ಕೊಳಗಳು ಮೋಟ್ರ್ ವಿತ್ತಿರೋಂಥವು, ಪ್ಲಸ್ಸು 14 RO ಸಿಸ್ಟಮ್ ಅದಾವೆ ಕುಡಿಯೋ ನೀರಿನ, ಶುದ್ಧ ಕುಡಿಯೋ ನೀರಿನ ಘಟಕಗಳು. ಇವೆಲ್ಲವುಗಳಿಂದ ಈಗ 3 ದಿನದಿಂದ ನೀರಿಂದ ಪೂರೈಕೆ ಮಾಡ್ತಿದ್ದೇವೆ, ಒಳ್ಳೆಯ ನೀರು ನಿಂತಾಗಲಿಂದ. ನಿನ್ನೆ ಅಷ್ಟೊಂದು KEB ಅವ್ರಿಗೆ ಕಂಪ್ಲೇಂಟ್ ಮಾಡಿ, ನಗರಸಭೆಯವ್ರಿಗೆ ಕಂಪ್ಲೇಂಟ್ ಮಾಡಿದ ಮೇಲೆ ಬಂದು KEB ಅವರು ಮೀಟ್ರ್ ರನ್ ಮಾಡಿ ಹೋಗಿದ್ದಾರೆ. ಆದರೆ ಯಾವುದೇ ರೀತಿ ನಗರಸಭೆಯಿಂದ ಯಾರೂ ಬಂದಿಲ್ಲ. ಈ ಮೋಟ್ರ್ ಏನೋ ಪ್ರಾಬ್ಲಮ್ ಇದೆ, ಈ ಮೋಟ್ರನ್ನ ಮೇಲಕ್ಕೆತ್ತಿ ಏನು ಪ್ರಾಬ್ಲಮ್ ಇದೆ ಅಂತ ಸರಿ ಮಾಡಬೇಕು. ಕೇಶವನಗರದಲ್ಲಿ ಮತ್ತೂ ಕೂಡ ರೆಸ್ಪಾನ್ಸ್ ಇಲ್ಲ. ಆಯುಕ್ತರು ಹೇಳ್ತಾರೆ ಹೋಗಿದ್ದಾರೆ ಮಾಡ್ತಿದ್ದಾರೆ ಅಂಥೇಳಿ. 260 ಬೋರ್ ಇದ್ದಾವೆ, ಎಲ್ಲ ರನ್ನಿಂಗ್ ಇದೆ ಅಂಥೇಳಿ. ಎಲ್ಲಿ ರನ್ನಿಂಗ್ ಇದೆ ಸರ್? ನೋಡಿ, ಇದೊಂದು ಬೋರು, ಮತ್ತೆರಡು ಬೋರ್ ಇದೆ, ತೋರಿಸ್ತೀನಿ. ಇಲ್ಲೂ ಕೂಡ ಕೇಶವನಗರ 2ನೇ ಬೋರ್ ನಾನು ತೋರಿಸ್ತಾ ಇರೋದು ಇವಾಗ. ಇದು ಕೂಡ ರನ್ನಿಂಗ್ ಇಲ್ಲ. ಅಲ್ಲಿ KEB ಇಂದ ಕರೆಂಟೇ ಕೊಟ್ಟಿಲ್ಲ. ಸರ್ ಎಷ್ಟು ವರ್ಷ ಆಯ್ತು ಇದು ಬೋರ್? ಇದು 4 ವರ್ಷ ಆಯ್ತು ಸರ್ ಹಾಕಿದ್ದು. ಇದು 4 ವರ್ಷದಿಂದ ಇದರದ್ದು ನಿರ್ವಹಣೆ ಇರದೇ ಇರೋದ್ರಿಂದ ಇದು ಪೂರ್ತಿ ಅತ್ಯಂತವಾಗಿ ಕೆಟ್ಟದಾಗಿ ಈಗ ಏನು ಯಾವುದೇ ವರ್ಕ್ ಮಾಡ್ತಾ ಇಲ್ಲ. ಆಮೇಲೆ ಯಾವ್ದು ಕನೆಕ್ಷನ್ ಬೇರೆ ಕೊಟ್ಟಿಲ್ಲ. ಇವರಿಗೆ ನಗರಸಭೆಯವ್ರಿಗೆ ತಿಳಿಸಿದ್ರ ನೀವು? ನಗರಸಭೆಯವರಿಗೆ ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೂ ಹಲವಾರು ಸಾರಿ ಮನವಿಯನ್ನು ಕೊಟ್ಟಿದ್ರು ಸಹ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಾವು DC ಅವರಿಗೂ ಸಹ ಕಂಪ್ಲೇಂಟ್ ಮಾಡಿದೀವಿ. ಅವರು ಸಹ ಯಾವುದೇ ಒಂದು ಇದನ್ನ ಅಲ್ಲಿ ನೀವು ಹೋಗಿ ಕಮಿಷನರ್ಗೆ ಮಾತಾಡ್ರಿ ಅಂತ ಹೇಳ್ತಾರೆ. ಯಲಗೂರಪ್ಪರಿಗೆ ಮಾತಾಡಿದ್ರೆ ಅವರು ರೆಸ್ಪಾನ್ಸೇ ಮಾಡಲ್ಲ, ಫೋನ್ ಸ್ವಿಚ್ ಆಫ್ ಇದೆ. ಹೀಗೆ ಬಹಳ ಒಂದು ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ಈ ವ್ಯವಸ್ಥೆ ಇದೆ ಅಂತಂದ್ರೆ ಅದಕ್ಕೆ ಎರಡು ಮಾತಿಲ್ಲ. ಅದು ಬಹಳ ಕರೆಂಟ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಆಗಿದೆ. ಅಲ್ಲಿವರೆಗೂ ಕರೆಂಟ್ ಇರ್ಲಿಲ್ಲ, ಯಾವುದೇ ಕನೆಕ್ಷನ್ ಕೊಟ್ಟಿಲ್ಲ. ಮೊದಲೇ ಬೋರ್ ಹಾಕ್ಸಿ ಮರಿದೇವಣ್ಣ ಪೀರಿಯಡ್ ನಲ್ಲಿ ಅವ್ರು ಹಾಕ್ಸಿ ಅವರು ಅಕಾಲಿಕವಾಗಿ ಮರಣ ಹೊಂದಿದ ಮೇಲೆ ಇದನ್ನ ಯಾರು ಇದು ಏನಂತಂದ್ರೆ ತಂದೆ ತಾಯಿ ಇಲ್ದಂಗೆ ಒಂದು ಇದನ್ನ ವ್ಯವಹಾರಗಳಾದಂಗ ಮಾಡಿಬಿಟ್ಟಿದ್ದಾರೆ ಇವರು. ಇದಕ್ಕೆ ದಯವಿಟ್ಟು ಇದು ಕೆಳಗಡೆ ನಿನ್ನೆ ರಾತ್ರಿಯಿಂದ ಅದು ವರ್ಕ್ ಮಾಡ್ತಾ ಇಲ್ಲ. ಇವಾಗ ನಾನು ತೋರಿಸ್ತಾ ಇರೋದು 3ನೇ ಬೋರು, ಹರಿಹರದ ಕೇಶವನಗರದಲ್ಲಿರೋಂಥ 3ನೇ ಬೋರು. ಇದು ಕೂಡ ರನ್ನಿಂಗ್ ಇಲ್ಲ. ಇದು ವರ್ಕ್ ಮಾಡ್ತಾ ಇತ್ತು ಆದರೆ ಇವಾಗ ಏನೋ ಪ್ರಾಬ್ಲಮ್ ಆಗಿ ಬಂದಾಗಿದೆ. ನಿರ್ವಹಣೆ ಇಲ್ಲದೆ ಇದ್ದಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ನಗರಸಭೆ ಆಯುಕ್ತರು ಹೇಳ್ತಾರೆ 260 ಬೋರು ಎಲ್ಲ ರನ್ನಿಂಗ್ ಇದೆ ಅಂತ. ಎಲ್ಲಿದೆ ಸರ್? ಹೇಳಿ ಸರ್, ಉತ್ತರ ಕೊಡಿ ಸರ್. ಬರೀ ನಿಮ್ಮ ಮಾತೇ ಆಯಿತು. ಏನಾದರೂ ಕೇಳಿದ್ರೆ ನನಗೆ ಅದು ಮಾಹಿತಿ ಇಲ್ಲ, ನಾನು ಮಾಹಿತಿ ತರಿಸ್ಕೊಳ್ತೀನಿ ಅಂತ ಒಂದೇ ಉತ್ತರ ಹೇಳ್ತೀರಾ. ಇವಾಗ ಉತ್ತರ ಕೊಡಿ. 3 ಬೋರ್ ತೋರಿಸ್ತಾ ಇದ್ದೀನಿ ನಿಮಗೆ, 3 ಬೋರು ನಿರ್ವಹಣೆ ಇಲ್ಲ. 260 ಬೋರ್ ನಿರ್ವಹಣೆ ಇದ್ದಾವೆ, ಎಲ್ಲ ಬರ್ತಿದೆ ಅಂತ ಹೇಳ್ತೀರಲ್ಲ. ನೋಡಿ ಯಾವ ರೀತಿ ವ್ಯವಸ್ಥೆ ಇದೆ ನಮ್ಮ ಕೇಶವನಗರದಲ್ಲಿ.